ಇದೇ ಬಾತ್ರೂಮ್ ಅಲ್ಲ? ಓಹೋ, ಬಾತ್ರೂಮ್ ನೀರಿಗೆ ಕೂತಿದೆ. ನಾಗರ ಹಾವೆ, ಹೌದು ಹೌದೌದು, ನಾಗರ ಹಾವೇನೆ ನೋಡಿ. ಬಾತ್ರೂಮ್ ಮೇಲೆ ಇದು ಗೊತ್ತಿಲ್ಲದೆ ಎಂಥ ಪ್ಲೇಸಲ್ಲಿ ಬಂದು ಕೂತ್ಕೊಂಡಿದೆ ಅಂದರೆ, ತುಂಬ ಬಾತ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಅಬ್ಸರ್ವ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಬಾತ್ರೂಮ್, ಈಗ ಬಚ್ಚಲ ಮನೆ ಸ್ನಾನ ಮಾಡೋಕ್ಕೆ ಬಂದವರು ಬಾತ್ರೂಮ್ ಕೂಡ ಯೂಸ್ ಮಾಡ್ತಾರೆ ಅಂದರೆ ಏನೂ ಇಲ್ಲ, ಹಾಕ್ಬಿಡುತ್ತೆ. ಬಾತ್ರೂಮಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಡುತ್ತೆ, ಇಷ್ಟ ಬಂದಿದ್ದ ಕಡೆ. ನೋಡಿ, ನಾಗರ ಹಾವು. ನಾನು ಬೇರೆ ಹಾವು ಹೋಗಿರುತ್ತೆ ಅಂತ ಅಂದ್ಕೊಂಡೆ, ಹೋಗಿರೋದೆ ನೋಡಿ 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 ನೋಡಿ. ನಾನು ನೋಡಿ ಅವೆಲ್ಲ ಎಷ್ಟು ರೋಷ ಆಗ್ತಿದೆ. ಬಾತ್ರೂಮಲ್ಲಿ ಕೂತ್ಕೊಂಡಿದೆ. ಸರ್ ಬನ್ನಿ. ಹಾಂ, ಇದು ಸ್ನಾನ ಮಾಡೋ ಬಚ್ಚಲ ಮನೆ ಬಾತ್ರೂಮ್. ಕಟ್ ಮಾಡಿ ರೇಟು ಅಲ್ಲ, ಬನ್ನಿ ಬನ್ನಿ ಬನ್ನಿ. ಹೀಗೆ ಇಟ್ಕೊಳ್ಳಿ, ಶೇಕ್ ಮಾಡಬಾರ್ದು. ಒಂದು ನಿಮಿಷ ಸರ್. ಅಲ್ಲಲ್ಲ, ಒಂದು ನಿಮಿಷ. ಹಾಂ, ಹೀಗೆ ಹೀಗೆ ಇಟ್ಕೊಳ್ಳಿ, ಶೇಕ್ ಮಾಡಿಬಿಡಿ. ಇಟ್ಕೊಂಬಿಡೋಣ. ಇಲ್ಲಿಗೆ ಹೆಂಗೆ ಬಂದೆ ಬಾತ್ರೂಮ್ಗೆ? ಹಾಂ, ಮನೆ ಒಳಗಡೆ ಹೋಗ್ಬೇಕಾಯ್ತು. ಹಾಂ, ಬಾತ್ರೂಮ್ಗೆ ಹೇಗೆ ಬಂದೆ? ಆಚೆ ಬರ್ಬೇಕಾ? ಹಾಂ, ಸರಿ, ಹಿಡ್ಕೊಂಡಿದ್ದೆ ಬಿಗಿಯಾಗಿ. ಹ್ಞೂ, ಬಿಗಿಯಾಗಿ ಹಿಡ್ಕೊಂಡಿದ್ದೆ, ಸುತ್ತಾಕೊಂಡಿದ್ದೆ, ತೆಗಿತಾ ಇದ್ದೀನಿ. ನಿಮಿಷ ಹಾಗೇ ಇಟ್ಕೊಳ್ಳಿ. ಪೈಪಿಗ ಎಲ್ಲ ಉಳಿಸಿ ಬನ್ನಿ. ನೋಡಿ ನೋಡಿ ಯಾವ್ದು ಬಂದಿದೆ. ನೋಡಿ ಸ್ವಾಮಿ, ನೋಡಿ ಇಲ್ಲಿ ಇಲ್ಲಿ ಇಲ್ಲ. ಹೌದಾ? ಹೌದಾ? ಹಾಂ, ಓಕೆ. ಹಲೋ, ಹಾಂ, ಹಲೋ, ಹಾಂ, ಹೇಳಿ. ಹೇಳಿ ಅಂತ ಅಂದರೆ ಹಾಂ ಹೇಳಿ. ನೋಡಿದ್ರಾ? ಇದನ್ನೇ ಕಾಯ್ತಾ ಇದ್ದೀರಾ ನೀವು? ಕಾಯ್ತಿದ್ದ ಆಗಿಲ್ಲ. ಇಟ್ಕೊಂಡಿದ್ದೀನಿ, ಅಲ್ಲಡೆ ಇಲ್ಲ, ಕರ್ಕೊಂಡು ಹೋಗ್ತೀನಿ. ಹಾಂ, ಓಕೆ, ಟಾಟಾ, ಬಾಯ್ ಬಾಯ್, ಟಾಟಾ.
ಮಂಗಗಳು ಹಾವಿನ ಜೊತೆ ಹೇಗೆ ವರ್ತನೆ ಮಾಡ್ತಾ ಇದೆ ಅಂತಂದರೆ ನೋಡ್ತಾ ಇರ್ಬೋದು. ಇದು ಸಾಮಾನ್ಯವಾಗಿ ಮಂಗಗಳಿಗೂ ಹಾವುಗಳಿಗೂ ಬರಲ್ಲ ಅಂತ ಕೆಲವರು ಹೇಳ್ತಾರೆ. ಮತ್ತು ಇದು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದೆ ಅಂತಂದರೆ ಅವಲೆಯಿಂದ ತುಂಬ ಹೊತ್ತಿಂದ ಬಾಕ್ಸಲ್ಲಿರೋ ಹಾವು, ಈ ಬಾಕ್ಸಲ್ಲಿರೋ ಹಾವನ್ನ ಎಷ್ಟು ಜೋಪಾನವಾಗಿ ಈ ಕೋತಿ ಕೂಡ ನೋಡ್ತಾ ಇದೆ ನೋಡಿ. ಈ ಕೋತಿಗಳು ಅವಲೆಯಿಂದ ಈ ಹಾವನ್ನ ಈ ಹಾವು ನಮ್ಗೇನು ಮಾಡುತ್ತೆ, ಮತ್ತು ಈ ಹಾವು ಮತ್ತು ಯಾರಿಗಾದ್ರೂ ತೊಂದರೆ ಆಗುತ್ತಾ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ಮತ್ತು ಈ ಹಾವಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲ. ಅಷ್ಟೊಂದು ನನಗೆ ಕರೆ ಮಾಡಿದ್ರು, ನಾನು ಬಂದು ಹಾವನ್ನ ಸುರಕ್ಷಿತವಾಗಿ ಹಿಡ್ದಿದ್ದೇನೆ.